ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಸುಳ್ಯದ ಯೋಜನಾ ಸಂಯುಕ್ತ ಮಂಡಳಿಯ ಮುಂಭಾಗದಲ್ಲಿದ್ದೇನೆ. ಪ್ರಪ್ರಥಮ ಬಾರಿಗೆ ಸುಳ್ಯದಲ್ಲಿ ಒಂದು ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೆಯುವಂಥದ್ದು. ಇದು ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ಅದಕ್ಕೆ ಪೂರ್ವ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿಯ ಕಳೆದ 25 ವರ್ಷಗಳಿಂದ ಸ್ಪೋರ್ಟ್ಸ್ ಆ್ಯಂಡ್ ಅಸೋಸಿಯೇಷನ್ ಸುಳ್ಯ ಅನ್ನುವಂಥ ಒಂದು ಸಂಸ್ಥೆ ಇದೆ. ನಾಳೆಯಿಂದ ಅಂದರೆ ನವೆಂಬರ್ 7ರಿಂದ 9 ತನಕ 3 ದಿನಗಳ ಕಾಲ ಇಲ್ಲಿ ಈ ಪಂದ್ಯಕೂಟ ನಡೀತದೆ. ಸೊ ಚಾಂಪಿಯನ್ಶಿಪ್, ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ನಡೆಯುವಂಥದ್ದು. ಈ ರಾಜ್ಯ ಮಟ್ಟದ ಪಂದ್ಯಕೂಟಕ್ಕೆ ಈಗಾಗಲೇ ಭಾಳಷ್ಟು ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಲಕ್ಷಾಂತರ ರೂಪಾಯಿ ವೆಚ್ಚದ ಒಂದು ಪೆಂಡಾಲ್ ನಿರ್ಮಾಣ ಆಗ್ತಾ ಇದೆ. ಹಾಗೆ ಇಲ್ಲಿ ಭಾಳಷ್ಟು ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ. ಅಂದರೆ ಇಲ್ಲಿಯ ಸ್ಥಳೀಯ ಗಣ್ಯರನ್ನು ಸೇರಿಸಿಕೊಂಡು ಈ ಅಸೋಸಿಯೇಷನ್ನ ಜೊತೆಯಲ್ಲಿ ಇವತ್ತು ಸಂಘಟನಾ ಸಮಿತಿ ಅನ್ನುವ ಮೂಲಕ ಈ ಒಂದು ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ನಡೆಸೋದಕ್ಕಾಗಿ ಈಗಾಗಲೇ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಭಾಳಷ್ಟು ಅದ್ದೂರಿಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರಪ್ರಥಮ ಬಾರಿಗೆ ನಡೆಯುವಂಥ ಈ ಒಂದು ಪಂದ್ಯಕೂಟ ಹೇಗೆ ನಡೀತದೆ ಅನ್ನುವಂಥದ್ದು ಕೂಡ ನಮಗೆ ಕೂಡ ಅದರ ಐಡಿಯಾಸ್ ಇಲ್ಲ. ಸೊ ಇಲ್ಲಿ ನಡೆಸುವಂಥ ಇದರ ಏನು ಸಂಘಟಕರಿದ್ದಾರೆ ಅವ್ರ ಜೊತೆ ನಾವು ಮಾತಾಡ್ಸೋಣ. ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ, ಇದು ಇಂಡೋರ್ ಸ್ಟೇಡಿಯಂ ಅಲ್ಲ, ಆದರೆ ಓಪನ್ ಗ್ರೌಂಡಲ್ಲಿ ಇಂಡೋರ್ ಸ್ಟೇಡಿಯಂ ಥರ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಬನ್ನಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಎಲ್ಲವನ್ನು ಕೂಡ ಏನು ಫೆಡರೇಷನ್ ಅಂದರೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ನಮ್ಮ ಕರ್ನಾಟಕ ಸ್ಟೇಟ್ ವೆಯ್ಟ್ ಲಿಫ್ಟಿಂಗ್ ಇದರ ಒಂದು ಫೆಡರೇಷನ್ ಇದೆ. ಆ ಫೆಡರೇಷನ್ನವರ ಒಂದು ಅಧಿಸೂಚನೆ ಅಥವಾ ಅವರ ಒಂದು ಮಾರ್ಗದರ್ಶನ ಯಾವ ರೀತಿಯಾಗಿ ನಮಗೆ ಇಲ್ಲಿ ಆ ಸ್ಟೇಡಿಯಂ ಸಿದ್ಧ ಮಾಡಬೇಕು ಅನ್ನೋದನ್ನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯ ಪ್ರಕಾರ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಇದು ಫಸ್ಟ್ ಕೋರ್ಟ್. ಈ ಕೋರ್ಟಲ್ಲಿ ಕೂಡ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆ ನಡೀತದೆ. ಅದಕ್ಕಾಗಿ ಬೇರೆ ಪ್ರತ್ಯೇಕವಾದಂಥ ಒಂದು ವೇದಿಕೆಯ ನಿರ್ಮಾಣ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಏನು ಅಂತ ಹೇಳಿದರೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಆ ಡಿಸ್ಪ್ಲೇಯಲ್ಲಿ ಇಲ್ಲಿ ಒಬ್ಬ ಸ್ಪರ್ಧಿ ಏನು ಕಾಂಪಿಟೇಟಲ್ಲಿ ಭಾಗವಹಿಸ್ತಾನೆ, ಸೊ ಅದರಲ್ಲಿ ಅವನ ವೇಯಿಂಗ್ ಎಷ್ಟು ಬರುತ್ತೆ ಅವೆಲ್ಲವನ್ನು ಕೂಡ ತೋರಿಸುವಂಥ ಒಂದು ಡಿಸ್ಪ್ಲೇ ಕೂಡ ಇಲ್ಲಿ ಡಿಜಿಟಲ್ ಮೂಲಕ ಬರುತ್ತೆ. ಸೊ ಇದು ಒಂದು ಕೋರ್ಟ್ ಆದರೆ ನೆಕ್ಸ್ಟ್ ಇನ್ನೊಂದು ಕೋರ್ಟ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಇವಾಗ ನಾನು ತೋರಿಸಿರುವಂಥದ್ದು ಫಸ್ಟ್ ಕೋರ್ಟ್. ಈಗ ನಾನು ಬಂದಿರುವಂಥದ್ದು ಸೆಕೆಂಡ್ ಕೋರ್ಟ್. ಈ ಸೆಕೆಂಡ್ ಕೋರ್ಟಲ್ಲಿ ಕೂಡ ಏನು ಕರ್ನಾಟಕ ರಾಜ್ಯ ವೆಯ್ಟ್ ಲಿಫ್ಟರ್ಸ್ ಸಂಸ್ಥೆ ಬೆಂಗಳೂರು ಇದೆ. ಸೊ ಅವರ ಒಂದು ಸೂಚನೆ ಪ್ರಕಾರ, ಮಾರ್ಗದರ್ಶನದ ಪ್ರಕಾರ ಇವತ್ತು ಇಡೀ ಟೀಮ್, ಫೆಡರೇಷನ್ನ ಟೀಮ್ ಕೂಡ ಇಲ್ಲಿ ಸುಳ್ಯದಲ್ಲಿ ಬಂದು ಅವರು ಅದರ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇದು ಸೆಕೆಂಡ್ ಕೋರ್ಟ್. ಸೆಕೆಂಡ್ ಕೋರ್ಟಲ್ಲಿ ಕೂಡ ಏಕಕಾಲದಲ್ಲಿ 2 ಕೋರ್ಟಲ್ಲಿ ಕೂಡ ಈ ಒಂದು ಪಂದ್ಯ ನಡೀತದೆ. ಈ ಪಂದ್ಯ ನಡಿಬೇಕಾದ್ರೆ ಅಂದರೆ ಆ ಪ್ರತಿಯೊಬ್ಬ ಸ್ಪರ್ಧಿಯ ವೇಯಿಂಗ್ ಹೇಗಿರುತ್ತೆ, ಅವನು ಎಷ್ಟು ಸ್ಕೋರ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತೋರಿಸುವಂಥ ಒಂದು ಡಿಸ್ಪ್ಲೇಗಳು ಕೂಡ ಇಲ್ಲಿ ಆ ಡಿಜಿಟಲ್ ಡಿಸ್ಪ್ಲೇ ಮೂಲಕ ಅದು ಪ್ರಕಟಗೊಳ್ಳುವಂಥದ್ದು. ವೀಕ್ಷಕರೇ, ಇವತ್ತು ಸುಳ್ಯದಲ್ಲಿ ನಡೆತಕ್ಕಂಥ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನುವಂಥ ಈ ಒಂದು ಪಂದ್ಯಕೂಟದ ಅಧ್ಯಕ್ಷ ಗಾದಿಯನ್ನು ವಹಿಸಿಕೊಂಡವರು ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಲೀಲಾಧರ್ ಸರ್. ಇವತ್ತು ಈ ರೀತಿಯ ಒಂದು ಪ್ರಪ್ರಥಮ ಪ್ರಯೋಗ ಸುಳ್ಯದಲ್ಲಿ ನಡೀತಾ ಇದೆ, ಏನು ಅನ್ನಿಸ್ತಾ ಇದೆ ಅನ್ನೋದು ಸರ್? ಸೊ ನಾವು ಸುಳ್ಯದಲ್ಲಿ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಒಂದಷ್ಟು ಆಯೋಜನೆ ಮಾಡಿದ್ದೀವಿ. ಆದರೆ ಇವತ್ತು ನನಗಂತೂ ಒಂದು ವಿಶೇಷತೆ ಅನ್ನಿಸ್ತಾ ಇದೆ. ಯಾಕೆಂತ ಕೇಳಿದರೆ ನಾವೊಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ. ಬಹುಶಃ ವೆಯ್ಟ್ ಲಿಫ್ಟಿಂಗ್ ನಾವು ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಮಾತ್ರ ನೋಡಿದ್ದೇವೆ. ಬಹುಶಃ ಸುಳ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸುಳ್ಯದಲ್ಲಿ ರಮೇಶಣ್ಣ ಇರ್ಬೋದು ಅಥವಾ ಪಿ ಡಿ ರಾಧಾಕೃಷ್ಣರ್ ಇರ್ಬೋದು, ಇವರಿಬ್ಬರು ಕೂಡ ವೆಯ್ಟ್ ಲಿಫ್ಟಿಂಗ್ಗೋಸ್ಕರ ಅವರ ಸಂಸ್ಥೆಗಳಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ಸಮಯದಲ್ಲಿ ಒಂದಷ್ಟು ಉತ್ತೇಜನವನ್ನು ನೀಡಿದ್ದಾರೆ. ಆದರೆ ಸುಳ್ಯದಲ್ಲಿ ಇಂಥ ಒಂದು ಕಾಂಪಿಟೇಷನ್, ಅದು ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್ ವೆಯ್ಟ್ ಲಿಫ್ಟಿಂಗ್ ನಡೀಲಿಲ್ಲ. ನಾವು ನವೆಂಬರ್ 8 ಮತ್ತು 9ನೇ ತಾರೀಕಿನಂದು ವಿಶೇಷವಾಗಿ ಮಾಡ್ತಾಯಿದ್ವಿ. ನಮಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ವೆಯ್ಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೂ ನಮ್ಮ ನ್ಯಾಷನಲ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಅಸೋಸಿಯೇಷನ್ನವರ ಮಾರ್ಗದರ್ಶನದಲ್ಲಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ನಾನು ಕೇಳಿಕೊಳ್ಳೋದು ಇಷ್ಟೇ, ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧಿಗಳು ಭಾಗವಹಿಸ್ತಿದ್ದಾರೆ. ನೀವೆಲ್ಲರೂ ಶಿಸ್ತಿನಿಂದ ಬಂದು ಭಾಗವಹಿಸಿ. ಸುಳ್ಯದಲ್ಲಿ ನಾವು ವಿಶೇಷವಾಗಿ ನಿಮಗೆ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮತ್ತು ವಿಶೇಷವಾದಂಥ ಒಂದು ಇಂಡೋರ್ ಸಿಸ್ಟಮ್ ಇರುವಂಥ ಪೆಂಡಾಲ್ಗಳನ್ನು ಹಾಕಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನನಗೆ ಇದೆ. ಹಾಗೂ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ದಿವಂಗತ ಕುರುಂಜಿ ವೆಂಕಟರಮಗೌಡರ ಆಶೀರ್ವಾದವನ್ನು ಕೂಡ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಅಕ್ಷಯ್ ಅವರು ಕೂಡ ನಮಗೆ ತುಂಬ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ರಾಜ್ಯದಿಂದ ಎಲ್ಲ ಭಾಗಗಳಿಂದ ಎಲ್ಲ ಸ್ಪೋರ್ಟ್ಸ್ ಅಭಿಮಾನಿಗಳು ನೀವೆಲ್ಲರೂ ಬರಬೇಕು. ನೀವು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಮಾತ್ರ ಅಲ್ಲ, ಒಂದಷ್ಟು ರಾಜ್ಯದಿಂದ ಒಂದಷ್ಟು ಸ್ಪರ್ಧಾಳುಗಳು ಬರ್ತಾರೆ. ಅವರುಗಳಿಗೆಲ್ಲರೂ ಕೂಡ ನೀವು ನೋಡುವುದರ ಮೂಲಕ, ಅವರಿಗೆ ಚಪ್ಪಾಳೆ ಹೊಡೆಯುವುದರ ಮೂಲಕ ಅವರಿಗೆ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಸುಳ್ಯ ಹಾಗೂ ಕರ್ನಾಟಕದ ಎಲ್ಲ ಕ್ರೀಡಾ ಅಭಿಮಾನಿಗಳನ್ನು ಕೇಳಿಕೊಳ್ತಿದ್ದೇನೆ. ಸುಳ್ಯದಲ್ಲಿ ಕಳೆದ 25 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಂಥ ಸ್ಪೋರ್ಟ್ಸ್ ಆ್ಯಂಡ್ ಅಸೋಸಿಯೇಷನ್
ಈ ಒಂದು ಸಂಸ್ಥೆಯ ಒಬ್ಬ ನಿರ್ದೇಶಕರಾಗಿ ಕಳೆದ 25 ವರ್ಷದಲ್ಲಿ ಕೂಡ ಅದರಲ್ಲಿ ದುಡಿತಾ ಇದ್ದಾರೆ. ಇವತ್ತು ಭಾಳಷ್ಟು ವರ್ಷಗಳಿಂದ ಅವರಿಗೆ ಒಂದು ಮಹದಾಸೆ ಇತ್ತು, ಸುಳ್ಯದಲ್ಲಿ ಒಂದು ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಾಡಬೇಕು ಅಂತ. ಇವತ್ತು ಅದು ಕೈಗೂಡ್ತಾ ಇದೆ. ಸೊ ಅದರ ಪೂರ್ವಭಾವಿಯಾಗಿ ನಮ್ಮ ಜೊತೆ ಅವರಿದ್ದಾರೆ. ಸೊ ಇವತ್ತು ಈ ಅಶೋಕ್ ಪ್ರಭು ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಮತ್ತು ಈ ಸಮಿತಿಯ ಒಂದು ಕೋಶಾಧಿಕಾರಿಯಾಗಿ ಕೂಡ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್, ಭಾಳಷ್ಟು ವರ್ಷಗಳ ಒಂದು ಕನಸನ್ನು ಕಾಣ್ತಾ ಇದ್ರಿ, ಇವತ್ತು ಆ ಕನಸು ಈಡೇರುವಂಥ ಸಮಯ ಬಂದಿದೆ. ಹೇಗೆ ಅನಿಸ್ತಾ ಉಂಟು? ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇದು ನಮ್ಮ ಒಂದು ಕನಸಿನ ಕೂಸಿದು. ಸಾಧಾರಣ 2 ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ನಾವು ಭಾರಿ ಹೋರಾಟ ಮಾಡ್ತಾ ಇದ್ದೇವೆ. ಇದಕ್ಕೆ ಹಲವಾರು ಅಧಿಕಾರಿ ವರ್ಗ ಇರ್ಬೋದು ಅಥವಾ ಒಂದು ಕ್ರೀಡಾ ಇಲಾಖೆಯ ಮಟ್ಟದಲ್ಲಿರ್ಬೋದು, ಇದಕ್ಕೆ ನಾವು ಕೆಲವು ನಿಬಂಧನೆಗಳ ಮೂಲಕ ನಾವು ಇದನ್ನು ಹೋಗಬೇಕಾಗ್ತದೆ. ಹಾಗಾಗಿ ಆ 2 ವರ್ಷಗಳಿಂದ ಸತತ ಕೆಲವು ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಇವತ್ತು ಈ ಒಂದು ಪ್ರಾರಂಭದ ಹೊಸ್ತಿಲಿನಲ್ಲಿ ಬಂದು ನಾವು ನಿಂತಿದ್ದೇವೆ. ಈ ಕ್ಷಣ ನಮಗೆ ತುಂಬ ಸಂತಸ ಕೊಡ್ತಾ ಇದೆ. ಇಂಥ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಪಂದ್ಯಾಕೂಟ ಅಥವಾ ಒಂದು ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಾಡಬೇಕು ಅಂತಾದರೆ ನಿಮಗೆ ಹೇಗೆ ಧೈರ್ಯ ಬಂತು? ನಿಮಗೆ ಇದಕ್ಕೆ ಪ್ರೇರಣೆ ಹೇಗೆ ಅಂತ ಹೇಳಿ? ಯಾವುದೇ ಕ್ರೀಡಾಕೂಟ ಇರ್ಬೋದು ಅಥವಾ ಯಾವುದೇ ಕ್ರೀಡಾ ಕ್ಷೇತ್ರ ಇರ್ಬೋದು, ಅದರ ಮೂಲ ಇರೋದು ವೆಯ್ಟ್ ಲಿಫ್ಟಿಂಗಲ್ಲಿ. ಇದು ವಾಲಿಬಾಲ್ ಇರ್ಬೋದು ಅಥವಾ ಫುಟ್ಬಾಲ್ ಇರ್ಬೋದು ಅಥವಾ ಯಾವುದೇ ಒಂದು ಕ್ರಿಕೆಟು ಇರ್ಬೋದು. ಆದರೆ ಆ ವ್ಯಕ್ತಿ ಪ್ರಥಮವಾಗಿ ವೆಯ್ಟ್ ಲಿಫ್ಟಿಂಗನ್ನು ಅವನು ಕಲೀಲೇಬೇಕು. ಯಾಕಂತೇಳಿದರೆ ಅವನ ಎನರ್ಜಿ ಲೆವೆಲ್ ಇರ್ಬೋದು, ಅವನ ಸ್ಟ್ಯಾಮಿನಾ ಇರ್ಬೋದು, ಇದೆಲ್ಲ ಒಂದು ಉದ್ದೀಪನಗೊಳ್ಳೋದು ಆ ವೆಯ್ಟ್ ಲಿಫ್ಟಿಂಗ್ನ ಮೂಲಕ. ಹಾಗಾಗಿ ನಾವು ಪ್ರಥಮವಾಗಿ ನೋಡಿದ್ದು ಸುಳ್ಯದಲ್ಲಿ ಎಲ್ಲ ಕ್ರೀಡೆಗಳಿದೆ, ಆದರೆ ಆ ಕ್ರೀಡೆಗೆ ಮೂಲ ವಸ್ತು ಆ ವೆಯ್ಟ್ ಲಿಫ್ಟಿಂಗ್ ಎನ್ನುವುದು ನಾವು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ. ಹಾಗಾಗಿ ಮುಖ್ಯವಾಗಿ ವೆಯ್ಟ್ ಲಿಫ್ಟಿಂಗ್ನ ಒಂದು ಬುನಾದಿಯನ್ನು ನಾವು ಗಟ್ಟಿಯಾಗಿ ಹಾಕಿದಾಗ ಮಾತ್ರ ನಾವು ಯಾವುದೇ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳುವ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ವೆಯ್ಟ್ ಲಿಫ್ಟಿಂಗನ್ನು ಈ ಸುಳ್ಯದಲ್ಲಿ ಇದೇ ಒಂದು ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಕ್ಲಬ್ಬಲ್ಲಿ ನಮ್ಮ ರಮೇಶ್ ಸರ್ ಅವರು ಎಷ್ಟೋ ವರ್ಷದಿಂದ ಅವರು ತರಬೇತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಅನುಭವದ ಆಧಾರದ ಮೇಲೆ ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ನಡೆಸಬೇಕು ಅಂತ ಹೇಳುವ ಆ ಒಂದು ಸಣ್ಣ ಬೀಜ ನಮ್ಮಲ್ಲಿ ಮೊಳಕೆ ಒಡೆದು ಇವತ್ತು ಒಂದು ಹೆಮ್ಮರವಾಗಿ ಬೆಳೆದು ಇವತ್ತು ಎಲ್ಲರೂ ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೇವೆ. ಎಸ್ ಸರ್, ಆದರೂ ಕೂಡ ಸುಳ್ಯದಲ್ಲಿ ಭಾಳಷ್ಟು ಮಂದಿ ಅಂದರೆ ರಾಜ್ಯದಿಂದ ಸುಮಾರು 32 ಜಿಲ್ಲೆಗಳಿಂದ ಸ್ಪರ್ಧಿಗಳು ಬರ್ತಾರೆ. ಸುಮಾರು 350ಕ್ಕೂ ಹೆಚ್ಚು ಸ್ಪರ್ಧಿಗಳಿರ್ತಾರೆ. ಇಂಥ ಸ್ಪರ್ಧಿಗಳು ಬರಬೇಕಾದ್ರೆ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಹೇಗೆ ಜೋಡಣೆ ಮಾಡಿಕೊಂಡಿದ್ದೀರಿ ಅಂತ ಹೇಳುತ್ತದೆ? ಎಲ್ಲ ಸಮಿತಿಗಳು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಮಹಿಳಾ ಸಮಿತಿ ಇರ್ಬೋದು ಅಥವಾ ಪುರುಷ ಸಮಿತಿಗಳಿರ್ಬೋದು, ಎಲ್ಲರೂ ನಮ್ಮ ಒಂದು ಸಣ್ಣ ಕರೆಗೆ ಹೋಗೊಟ್ಟು ಅವರು ಅವರವರ ಕೆಲಸ ಕಾರ್ಯಗಳನ್ನು ಏನು ನಾವು ಹಂಚಿಕೊಟ್ಟಿದ್ದೇವೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರಿ ಜೂನಿಯರ್ ಕಾಲೇಜ್ ಇರ್ಬೋದು ಅಥವಾ CA ಬ್ಯಾಂಕ್ ಇರ್ಬೋದು, ಶಿವಕೃಪ ಕಲಾಮಂದಿರ ಇರ್ಬೋದು, ಇದೆಲ್ಲ ಕೂಡ ನಮ್ಮ ವಸತಿ ಒಂದು ವ್ಯವಸ್ಥೆಗಾಗಿ ಅವರು ತಮ್ಮ ಎಲ್ಲ ಸೂಕ್ತವಾದ ಅವರ ನಿವೇಶನವನ್ನು ನಮಗೆ ಒದಗಿಸಿ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಅವರು ಕೂಡ ಪಾಲ್ದಾರಾಗಿದ್ದಾರೆ. ಅದು ಅಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕೇಳಿಕೊಂಡಾಗ ಎಲ್ಲರೂ ಮುಕ್ತ ಕಂಠದಿಂದ ಯಾವುದೇ ಕ್ರೀಡಾಪಟುಗಳಿರ್ಬೋದು ಅವರು ಬರುವುದಾದರೆ ನಾವು ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸ್ತೇವೆ ಅಂತ ಹೇಳುವ ಒಂದು ಉದಾರವಾದ ಒಂದು ಸಹಕಾರವನ್ನು ಕೊಟ್ಟಾಗ ಖಂಡಿತವಾಗಿ ನಮಗೆ ಕ್ರೀಡೆಗೆ ಇಲ್ಲಿ ಎಲ್ಲರೂ ಸಹಕಾರವನ್ನು ಕೊಡ್ತಾರೆ. ಇನ್ನು ಮುಂದೆಯೂ ಕೂಡ ಯಾವುದೇ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಯಾರೂ ಕೂಡ ಬರ್ಬೋದು ಅಂತೇಳಿ ಒಂದು ಆಶಾಭಾವನೆ ನಮ್ಮಲ್ಲಿ ಮೂಡಿದೆ. ಎಸ್, ಕೋರ್ಟ್ ಒಂದು ಕಡೆ ಆದರೆ ಕೋರ್ಟ್ನ ಹಿಂಬದಿಯಿಂದ ಇಲ್ಲಿ ವೇಯಿಂಗ್ ರೂಮ್ ಇರುತ್ತೆ. ಸೊ ಇಲ್ಲಿ ಏನು ಅಂತ ಹೇಳಿದರೆ ಒಬ್ಬ ಸ್ಪರ್ಧಿಯ ವೇಯಿಂಗನ್ನು ಫಸ್ಟಿಗೆ ಅವನು ಬಂದು ಏನು ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸ್ಪರ್ಧಿ ಇಲ್ಲಿ ವೇಯಿಂಗ್ ಕೊಡುವಂಥದ್ದು ಸಿಸ್ಟಮ್ ನಡೀತದೆ. ಇವೆಲ್ಲವನ್ನು ಕೂಡ ಇಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ಇಲ್ಲಿ ವೇಯಿಂಗ್ ಕೊಟ್ಟ ನಂತರ ಅವನ ಹೆಸರೇನು ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಆ ಸಂದರ್ಭದಲ್ಲಿ ಅವನು ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು. ಈಗಾಗಲೇ ಬೆಂಗಳೂರಿಂದ ಬಂದಿರತಕ್ಕಂಥ ನಮ್ಮ ಫೆಡರೇಷನ್ನವರು ಕೂಡ ಇಲ್ಲಿ ಬಂದು ಅದರ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದರ ಜೋಡಣೆ ಮಾಡಬೇಕು, ಎಲ್ಲಿ ಯಾವುದನ್ನು ಇಡಬೇಕು, ಇವೆಲ್ಲವನ್ನು ಕೂಡ ಈ ಒಂದು ಸ್ಟೇಡಿಯಂ ಮೂಲಕ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸುಳ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ನಿಜಕ್ಕೂ ಆಶ್ಚರ್ಯ. ನಮ್ಮ ಜೊತೆ ಸೇರಿರುವವರು ಶ್ರೀಯುತ ಆನಂದೇಗೌಡ ಅಂತ ಹೇಳಿ. ಸೊ ಬೆಂಗಳೂರಿಂದ ಬಂದಿದ್ದಾರೆ. ಫೆಡರೇಷನ್ನ ಒಬ್ಬ ವೆಯ್ಟ್ ಲಿಫ್ಟರ್ ಆಗಿಕೊಂಡು ಚಾಂಪಿಯನ್ಶಿಪ್ ಆಗಿಕೊಂಡು ಅದರ ಒಬ್ಬ ನಿರ್ವಾಹಕರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಶ್ರೀಯುತ ಆನಂದೇಗೌಡರವರು ನಮ್ಮ ಜೊತೆ ಮುಂದಿನ ದಿನವೇ ಸೇರಿಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು ಅನ್ನೋದು ಒಂದು ಮಹದಾಸೆ. ಅದಕ್ಕೆ ಸುಳ್ಯ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಅವರು ಪ್ರಪ್ರಥಮವಾಗಿ ನಮ್ಮ ಹತ್ರ ಬಂದು ಕೇಳಿದಾಗ ನಾವೊಂದು ಆಯೋಜನೆ ಮಾಡ್ತೀವಿ ಅಂತೇಳಿ ಸಂತೋಷವಾಗಿ ನಾವು ಒಪ್ಪೋದ್ವಿ. ಯಾಕೆಂದರೆ ನಮಗೆ ಪ್ರಮುಖವಾಗಿ ನಮ್ಮ ಉದ್ದೇಶ ವೆಯ್ಟ್ ಲಿಫ್ಟಿಂಗ್ ಪ್ರಚಾರವಾಗಬೇಕು, ವೆಯ್ಟ್ ಲಿಫ್ಟಿಂಗ್ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶ. ಆ ದೃಷ್ಟಿಯಿಂದ ಮತ್ತು ಈ ಆಯೋಜಕರು ಈಗಿನ ಪ್ರಪ್ರಥಮವಾಗಿ ತಾವು ನೋಡಿದಂಗೆ ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಔಟ್ಡೋರ್ನಲ್ಲೂ ಇಂಡೋರಿನ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮಾಡಿ ಆಯೋಜನೆ ಮಾಡಿದ್ದಾರೆ. ನಾಳೆಯಿಂದ 7 ಮತ್ತು 8, 9 ನಾಳೆಯಿಂದ ಈ 3 ದಿವಸಗಳ ಕಾಲ ವೆಯ್ಟ್ ಲಿಫ್ಟಿಂಗು ಯೂತ್, ಜೂನಿಯರ್, ಸೀನಿಯರ್
ಸ್ಟೇಟ್ ಚಾಂಪಿಯನ್ಶಿಪ್ ವ್ಯವಸ್ಥೆ ಇದೆ. ಇದಕ್ಕೆ 350 ಅಥ್ಲೆಟ್ಸ್ಗಳು ಈಗ ಆಲ್ರೆಡಿ ನಮಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. 350 ಅಥ್ಲೆಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೆನ್ ಆ್ಯಂಡ್ ವುಮೆನ್ ಎರಡೂ ಸಹ ಇದೆ. ಈಗ 3 ದಿನಗಳಲ್ಲಿ ನಡೆಯುತ್ತೆ. ಇದು ಬೆಂಚ್ ಮಾರ್ಕ್ ಆಗಿರುವಂಥದ್ದು. ಈ 3 ದಿನದಲ್ಲಿ ನಡೆದಂಥ ಚಾಂಪಿಯನ್ ಆಗ ಕ್ಯಾಟಗರಿ ವುಮೆನ್ನಲ್ಲಿ 8 ಕ್ಯಾಟಗರಿ ಇದೆ, ಮೆನ್ನಲ್ಲೂ 8 ಕ್ಯಾಟಗರಿ ಇದೆ, ಗ್ರೂಪ್ಗಳಿದೆ. ಕ್ಯಾಟಗರಿ ಅಂತ ಹೇಳಿ ಕರಿತೀವಿ ವೇಟ್ ಲಿಫ್ಟಿಂಗಲ್ಲಿ. ಇದರಲ್ಲಿ ಪ್ರಪ್ರಥಮವಾಗಿ ಸ್ಥಾನವನ್ನು ಗಳಿಸಿ ನಮ್ಮ ನ್ಯಾಷನಲ್ ಕ್ವಾಲಿಫೈಯಿಂಗ್ ಮಾರ್ಕ್ ಇರುತ್ತೆ. ಯಾರು ಅದನ್ನು ರೀಚ್ ಆಗ್ತಾರೆ ಅಂಥವ್ರಿಗೆ ಈ ರಾಜ್ಯವನ್ನು ಪ್ರತಿನಿಧಿಸುವಂಥ ಅವಕಾಶಗಳು ಸಿಗುತ್ತೆ. ಇದೇ ನೆಕ್ಸ್ಟ್ ಜನವರಿ 2026 ಇದು ಉತ್ತರ ಪ್ರದೇಶದಲ್ಲಿ ಮೋದಿನಗರದಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ. ಆ ತಂಡವನ್ನು ಆಯ್ಕೆ ಮಾಡಿ ಇಲ್ಲಿಂದ ನಾವು ರಾಜ್ಯವನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಬ್ಬ ಸ್ಪರ್ಧಿ ಬಂದು ಇಲ್ಲಿ ಅವನು ಸಿದ್ಧನಾಗ್ತಾನೆ. ಒಂದು ಸ್ಪರ್ಧೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವನು ಸಿದ್ಧನಾಗುವಂಥ ಸಮಯ, ಅವನ ವೇಯಿಂಗನ್ನು ಇಲ್ಲಿ ವೆಯ್ಟ್ ಮಾಡಿ ಅವನು ಎಷ್ಟು ವೆಯ್ಟಲ್ಲಿದ್ದಾನೆ, ಯಾವ ಕೆಟಗರಿಯಲ್ಲಿ ಅವನನ್ನು ಸ್ಪರ್ಧೆಗೆ ಕೋರ್ಟಿಗೆ ಕಳಿಸಬೇಕು ಅನ್ನುವಂಥ ಒಂದು ಸೂಚನೆ ಬರುತ್ತೆ. ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸುಮಾರು 60ರಿಂದ 65 ಮಂದಿ ನಿರ್ಣಾಯಕರು ಕೂಡ ನಮ್ಮ ಬೆಂಗಳೂರು ಫೆಡರೇಷನಿಂದ ಬರ್ತಾರೆ. ಸೊ ಈ ತಂಡದ ಜೊತೆಯಲ್ಲಿ ಕೋಚರ್ಸ್ ಕೂಡ ಬರ್ತಾರೆ. ಸೊ ಅವರ ಸ್ಪರ್ಧಿಗಳನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ಆ ಕೋಚಸ್ಗಳು ಮಾಡ್ತಾರೆ. ಹಾಗೆ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡುವಂಥದ್ದನ್ನು ಕೂಡ ಇಲ್ಲಿ ಅಫಿಷಿಯಲ್ಸ್ ಮಾಡ್ತಾರೆ. ಸೊ ಸುಮಾರು ಎಲ್ಲವನ್ನು ಕೂಡ ಈ ಪಂದ್ಯಕೂಟದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ವೇಟ್ ಲಿಫ್ಟರ್ಸ್ ಸಂಸ್ಥೆ ಇದರ ಈ ಸಂಸ್ಥೆಯಲ್ಲಿ ಅಂದರೆ ಅರ್ಹತೆ ಪಡೆದಂಥ ವೇಟ್ ಲಿಫ್ಟರ್ಸ್ಗಳೇ ಅದನ್ನು ನಿರ್ವಹಣೆ ಮಾಡುವಂಥದ್ದು. ಅವರಿಗೆ ಕೂಡ ಒಂದು ID ಕಾರ್ಡ್ ಇರುತ್ತೆ. ID ಕಾರ್ಡ್ ಹೊಂದಿದವರು ಮಾತ್ರ ಅವೆಲ್ಲವನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಒಂದು ವೇಳೆ ಅವನು ಆ ಅರ್ಹತೆಯನ್ನು ಹೊಂದಿರದಿದ್ದರೆ ಖಂಡಿತವಾಗಿ ಅವನಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಕೂಡ ಅವಕಾಶ ಇರುವುದಿಲ್ಲ. ಹಿರಿಯ ವೇಟ್ ಲಿಫ್ಟರ್ ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ರಾಧಾಕೃಷ್ಣ ಮಾಡಿಬಿಟ್ಟು ಅವರು 1971ನೇ ಇಸ್ವಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದವರು, ಅದರಲ್ಲಿ ವೇಟ್ ಲಿಫ್ಟರ್ ಆಗಿ ಚಾಂಪಿಯನ್ಶಿಪ್ ಪಡೆದವರು. ಸೊ ನಮ್ಮ ಜೊತೆ ಇದ್ದಾರೆ. ಇದೊಂದು ಕಾರ್ಯಕ್ರಮದ ಭಗೀರಥ ಪ್ರಯತ್ನ ಇದು. ಭಗೀರಥ ಪ್ರಯತ್ನ ಇದು. ನಾವು ಇದು ಆಗ್ತಾ ನೆನೆಸಲಿಲ್ಲ. ಬಟ್ ಅಶೋಕ್ ಪ್ರಭು ಮತ್ತು ನಮ್ಮ ರಮೇಶರೊಂದು ಇಂಟ್ರೆಸ್ಟ್ ತಗೊಂಡ್ರು. ಸುಳ್ಳಿಯಲ್ಲಿ ಆಗಲೇಬೇಕು ಸರ್. ನನ್ನ ಹತ್ರ ಮೊದಲೇ ಹೇಳಿದರು ಸುಮಾರು ಸಲ, ಮಾಡೋ ಸರ್ ಕಾಲೇಜಲ್ಲಿ ಮಾಡೋದು ಹೇಳಿದರು. ಬಟ್ ನಮಗೆ ಹಾಲ್ ಬೇಕು, ಅದಕ್ಕೆ ಇಂಡೋರ್ ಹಾಲ್ ಸರಿಯಾಗಿರಲಿಲ್ಲ. ಹಾಗೆ ಮಾಡಲಿಕ್ಕೆ ಆಗಿಲ್ಲ. ಈಗ ಅದರ ಬಲ್ಲಿ ಈಗೊಂದು ಆಗ್ತಾ ಉಂಟು. ನಿಜ ಇದು ಸಂತೋಷ ವಿಷಯ. ಮಕ್ಕಳು ನಾನು ವೇಟ್ ಲಿಫ್ಟಿಂಗ್ ಸೇರಲಿಕ್ಕೆ ಕಾರಣ ಅಂದರೆ ನನ್ನ ಹೈಟ್, ನಾನು ಕುಳ್ಳ. ನನಗೆ ಜಾವ್ಲಿನ್ ಆಗ್ತಿತ್ತು. ಹೈ ಜಂಪು ಅಥವಾ ಶಾರ್ಟ್ ಪುಟ್ ಬಿಸಾಡಬೇಕಾದ್ರೆ ಅದಕ್ಕೆ ಪರ್ಸನಾಲಿಟಿ ಬೇಕು. ಇದಕ್ಕೆ ಪರ್ಸನಾಲಿಟಿ ಬೇಡ. ವೇಟ್ ಕ್ಯಾಟಗರಿ ಹೋಗ್ತದೆ. ಗಿಡ್ಡದವರೇ ಆಗ್ತದೆ, ಉದ್ದದವರೇ ಆಗ್ತದೆ. ಚಾಂಪಿಯನ್ ಎಲ್ಲರೂ ಆಗ್ತಾರೆ. ಬಟ್ ನಮ್ಮ ವೇಟ್ ನಮಗೆ ಒಂದು ಅವಕಾಶ, ಅದು ನಮ್ಮ ತಾಕತ್ತು ಮೇಲೆ ಅದು ಡಿಸೈಡ್ ಆಗ್ತದೆ. ವೇಟ್ ಲಿಫ್ಟಿಂಗ್ ಓಕೆ. ಇವತ್ತು ನಿಮ್ಮ ಊರಲ್ಲಿ ನಿಮ್ಮ ಅಸೋಸಿಯೇಷನ್ ಮೂಲಕ ಇವತ್ತು ನಡೀತಾ ಇದೆ. ಸೊ ನೀವು ಕೂಡ ಒಬ್ಬ ಅಸೋಸಿಯೇಷನ್ನ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾಯಿದ್ರಿ. ಇದು ಎಷ್ಟು ಖುಷಿ ಕೊಡ್ತಾ ಇದೆ ಸರ್? ತುಂಬ ಖುಷಿ ಆಯಿತು, ಖುಷಿ ಆಗ್ತಾ ಉಂಟು. ನಾನು ನೆನೆಸಲಿಲ್ಲ. ಅದನ್ನು ಹೇಳಿದ ಇದು ಭಗೀರಥ ಪ್ರಯತ್ನ, ಸುಳ್ಳಿಯಲ್ಲಿ ಆಗುವಂಥದ್ದು. ಥ್ಯಾಂಕ್ ಯು ಸರ್. ಆಗುವಂಥದ್ದು ಅಲ್ಲ ಅಂತ ಮಾಡ್ತಾ ಇದ್ದಾರೆ, ಆಗ್ತದೆ, ಸಕ್ಸಸ್ ಆಗ್ತದೆ. ಇವತ್ತಿನ ನೋಡ್ತಾ ಇದ್ದೇನೆ, ಖಂಡಿತ ಇದು ಸಕ್ಸಸ್ ಆಗ್ತದೆ ಅಂತ ಆಗ್ತದೆ. ಸುಳ್ಯದಲ್ಲಿ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಕ್ರೀಡಾಕೂಟಗಳನ್ನ ನಡೆಸಿದಂಥ ಹೆಗ್ಗಳಿಕೆಗೆ ಪಾತ್ರರಾದವರು, ಒಬ್ಬ ಸಂಘಟಕರಾಗಿ ಗುರುತಿಸಿಕೊಂಡವರು ನ್ಯಾಯವಾದಿಯಾದಂಥ ಶ್ರೀಯುತ ಜಯಪ್ರಕಾಶ್ ರೈ ಅವರು. ಸರ್, ತಮ್ಮ ಊರಲ್ಲಿ ಈ ಬಾರಿಯ ಒಂದು ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಹೊಸ ಪ್ರಯೋಗ ನಡೀತಾ ಇದೆ, ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್. ಹೇಗೆ ಅನಿಸ್ತಾ ಉಂಟು ಸರ್? ನಿಜಕ್ಕೂ ಸಂತೋಷ ಆಗ್ತಾಯಿದೆ. ನಾವು ಸಾಮಾನ್ಯವಾಗಿ ಇಲ್ಲಿಯ ಪಾಪ್ಯುಲರ್ ಕ್ರೀಡೆಗಳನ್ನು ಮಾತ್ರ ನಡೆಸ್ತಾ ಇದ್ವು ಇದುವರೆಗೆ. ಈಗ ಒಂದು ವಿಶಿಷ್ಟವಾದಂಥ ವೇಟ್ ಲಿಫ್ಟಿಂಗ್ ಕ್ರೀಡೆ ಕೂಡ ರಾಜ್ಯ ಚಾಂಪಿಯನ್ಶಿಪ್, ಇಟ್ಸ್ ಅಧಿಕೃತವಾದಂಥ ರಾಜ್ಯ ಚಾಂಪಿಯನ್ಶಿಪ್ ನಡೀತಾ ಇದೆ. ಭಾಳ ಸಂತೋಷ ಇದೆ. ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಅಶೋಕ್ ಪ್ರಭುಗಳ ಒಂದು ಮುಂದಾಲೋಚನೆಯ ದೃಷ್ಟಿಯಿಂದ ಭಾಳ ವ್ಯವಸ್ಥಿತವಾಗಿ ಸುಳ್ಯದಲ್ಲಿ ನಡೀತಾ ಇದೆ. ಭಾಳ ಸಂತೋಷ ಆಗ್ತದೆ. ಅದರ ಜೊತೆಗೆ ಔಟ್ಡೋರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡಿಕೊಂಡು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಾಡುವಂಥದ್ದು ನನ್ನ ಕ್ರೀಡಾ ಅನುಭವದಲ್ಲಿ ಭಾಳ ಅಪರೂಪ. ಸುಳ್ಯದಲ್ಲಿ ಇದು ಪ್ರಥಮ ಬಾರಿಗೆ ನಡೀತಾ ಇದೆ. ಅಷ್ಟು ದೊಡ್ಡ ಮಟ್ಟದ ಬಜೆಟ್ ಇಟ್ಟುಕೊಂಡು ಇದನ್ನು ಯಶಸ್ವಿ ಮಾಡಲಿಕ್ಕೆ ಹೊರಟಂಥ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್, ವಿಶೇಷವಾಗಿ ಅಶೋಕ್ ಪ್ರಭು ಮತ್ತು ತಂಡದವರಿಗೆ ಒಬ್ಬ ಕ್ರೀಡಾಸಕ್ತನಾಗಿ, ಕ್ರೀಡಾ ಸಂಘಟಕನಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ರಮೇಶ್ ಅವರು ಸುಳ್ಯದ ಸ್ಪೋರ್ಟ್ಸ್ ಆ್ಯಂಡ್ ಅಸೋಸಿಯೇಷನ್ ಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 25 ವರ್ಷಗಳಿಂದ ಒಬ್ಬ ನಿರ್ದೇಶಕರಾದವರು. ಯುವಕರಿಗೆ ಅಥವಾ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಈ ಒಂದು ವೇಟ್ ಲಿಫ್ಟಿಂಗ್ ಅನ್ನೋದು ಏನು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಮತ್ತು ತರಬೇತಿಯನ್ನು ನೀಡಿದವರು. ಇವತ್ತು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳನ್ನು ಕೂಡ ಸುಳ್ಯದಂಥ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಕೂಡ ವೇಟ್ ಲಿಫ್ಟರನ್ನಾಗಿ ರೂಪಿಸಿದಂಥ ವ್ಯಕ್ತಿ ಶ್ರೀಯುತ ರಮೇಶ್ ಸರ್ ಅವರು. ಈ ಸುಳ್ಯದಂತಹ ರೂರಲ್ ಏರಿಯಾದಲ್ಲಿ ಇದು ವೇಟ್ ಲಿಫ್ಟಿಂಗ್ ಮಾಡ್ತಾ ಅಂತ ಹೇಳಿದ್ರೆ ನಮಗೆ ಅದು ಬಹಳ ಖುಷಿಯ ವಿಚಾರ. ಏನು ಅಂತ ಹೇಳಿದರೆ, ಈ ವೇಟ್ ಲಿಫ್ಟಿಂಗ್ ಆದಷ್ಟು ರೂರಲ್ ಏರಿಯಾದಲ್ಲಿ ಹೋದಷ್ಟು ಇದು ಇನ್ನಷ್ಟು ಬೆಳವಣಿಗೆ ಕಾಣ್ತದೆ. ನಾವು ಕಳೆದ ಸುಮಾರು ವರ್ಷದಿಂದ ಈಗ
ತಮಗೆಲ್ಲ ಗೊತ್ತಿದ್ದಾಗೆ ಇಲ್ಲಿ ವೆಯ್ಟ್ ಲಿಫ್ಟಿಂಗ್ ತರಬೇತಿಯನ್ನು ನಾನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ಅದು NMC ಇರ್ಬೋದು, ಶಾರದಾ ಸ್ಕೂಲ್ ಇರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು. ಈ ಎಲ್ಲ ಮಕ್ಕಳು ಕೂಡ ನಾವು ಎಲ್ಲ ಸ್ಕೂಲಿಂದ ಮಕ್ಕಳನ್ನು ಸಹ ನಾವು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಆದರೆ ಕೆಲವೇ ಸ್ಕೂಲ್ಗಳು ಮಾತ್ರ ಕೆಲವಾರು ಕಾರಣಗಳಿಂದ ಅವರಿಗೆ ಅನುಕೂಲ ಆಗುವಾಗೆ ಬರ್ತಾ ಇದ್ದಾರೆ ಅಷ್ಟೇ. ಬಟ್ ನಾವು ಉಚಿತವಾಗಿ ಎಲ್ಲ ಮಕ್ಕಳು ಇಲ್ಲಿಗೆ ಬರಬೇಕು ಅಂತೇಳಿ ನಾವು ಆಸೆ ಪಡ್ತಾ ಇದ್ದೇವೆ. ಹಾಗೆ ಬಂದವರಿಗೆಲ್ಲ ನಾವಿಲ್ಲಿ ಬೇರೆ ಬೇರೆ ರೀತಿಯ ಈಗಾಗಲೇ ನಾನು ಈ ವೆಯ್ಟ್ ಲಿಫ್ಟಿಂಗ್ ತಿಳಿದು ಬರೀ ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೇಷನ್ ಮಾತ್ರ ಅಲ್ಲ, ಎವ್ರಿ ಸ್ಪೋರ್ಟ್ಸ್, ಯಾವುದೇ ಸ್ಪೋರ್ಟ್ಸ್ ಇರ್ಬೋದು, ಅದಕ್ಕೆ ಅಗತ್ಯವಾಗಿ ಆ ಒಂದು ಎಜಿಲಿಟಿ ಸ್ಟ್ರೆಂಥನಿಂಗ್ ಒಂದು ಅಂತ ಹೇಳಿದರೆ ಈ ವೆಯ್ಟ್ ಲಿಫ್ಟಿಂಗ್ ಅಂದರೆ ಬರೀ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ, ವೆಯ್ಟ್ ಟ್ರೈನಿಂಗ್ ಸಹ ಮಾಡ್ತಾರೆ. ಆ ವೆಯ್ಟ್ ಟ್ರೈನಿಂಗು ಅಂತ ನಾನು ಮಕ್ಕಳಿಗೆ ಸುಮಾರಷ್ಟು ಕೊಟ್ಟಿದ್ದೆ. ಈಗಾಗಲೇ ತಾವು ನೋಡಿದ್ರಿ ಯಾವ ರೀತಿಯಾಗಿ ಸುಳ್ಯದಲ್ಲಿ ನಡೆತಕ್ಕಂಥ ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಿಗೆ ಸಿದ್ಧತೆ ನಡೀತಾ ಇದೆ. ಭಾಳಷ್ಟು ವಿಶಾಲವಾದಂಥ ಮೈದಾನದಲ್ಲಿ ವಿಶಾಲವಾದಂಥ ಪೆಂಡಲ್ ನಿರ್ಮಾಣ ಮಾಡಲಾಗಿದೆ. ಇಂಡೋರ್ ಸ್ಟೇಡಿಯಂ ಥರ ಈ ಪೆಂಡಲ್ ಹಾಕಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಆಕರ್ಷಕ ಲೈಟಿಂಗ್ಸ್ ಹಾಗೆ ಅಷ್ಟೇ ಸುಂದರವಾದಂಥ ಒಂದು ಪ್ರಶಾಂತ ವಾತಾವರಣದಲ್ಲಿ ಈ ರೀತಿಯ ಒಂದು ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸುಮಾರು 500ರಿಂದ 600 ಮಂದಿ ಇಲ್ಲಿ ಏಕಕಾಲದಲ್ಲಿ ಕುಳಿತುಕೊಂಡು ಆರಾಮದಾಯಕವಾಗಿ ಕುಳಿತುಕೊಂಡು ಈ ಒಂದು ಪಂದ್ಯಕೂಟವನ್ನು ನೋಡ್ಬೋದು ಕೂಡ ಅಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಏನೇ ಇರಲಿ, ಸುಳ್ಯದಲ್ಲಿ ನಡೀತಕ್ಕಂಥ ಈ ಒಂದು ಪ್ರಥಮ ಬಾರಿಗೆ ನಡೆಯುವಂಥ ಈ ಒಂದು ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ತಾವು ಕೂಡ ನೋಡಲಿಕ್ಕೆ ಇಲ್ಲಿಗೆ ಬನ್ನಿ. ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ಇದನ್ನು TV ವಾಹಿನಿಗಳಲ್ಲಿ ನೋಡಿರ್ಬೋದು, ಆದರೆ ನೇರವಾಗಿ ನೋಡುವಂಥ ಅವಕಾಶ ಇವತ್ತು ಸುಳ್ಯದ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ನವರು ಹಾಗೆಯೇ ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ಇದನ್ನು ನಾವು ನೋಡುವಂಥ ಒಂದು ಅವಕಾಶವನ್ನು ಕೂಡ ಪಡ್ಕೊಳ್ಬೋದು. ತಾವು ಕೂಡ ಈ ಒಂದು 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಪಂದ್ಯಕೂಟಕ್ಕೆ ಬಂದು ಇದನ್ನು ವೀಕ್ಷಿಸಿ ಹಾಗೆ ಆ ಸ್ಪರ್ಧಿಗಳಿಗೆ ಕೂಡ ಪ್ರೋತ್ಸಾಹವನ್ನು ನೀಡಿ ಹಾಗೆ ಈ ಸಮಿತಿಯವರಿಗೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ನೀಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನೆಲ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.